ಡೇಟಿಂಗ್ ಲೋಕದಲ್ಲಿ ಹೊಸ ಸಂಚಲನ ಬಂದೇ ಬಿಡ್ತು 6 to 7 ಡೇಟಿಂಗ್ ರೂಲ್ಸ್. ಲೇಟ್ ನೈಟ್ ಪಾರ್ಟಿಗೆ ಗುಡ್ ಬೈ ಹೇಳ್ತಿರೋ ಜೆನ್ಜಿ. ಇನ್ನು ರಾತ್ರಿ 12 ಗಂಟೆ ಪಾರ್ಟಿಗಳೆಲ್ಲ ಈಗ ಹಳೆ ಫ್ಯಾಷನ್ ಆಗಿ ಮಾರ್ಪಟ್ಟಿದೆ. ಸಂಜೆ 6ರಿಂದ 7 ಗಂಟೆಗೆ ಡೇಟಿಂಗ್ ಫಿಕ್ಸು. ಪಾರ್ಟಿ ಮಾಡಿ ಬೆಳಿಗ್ಗೆ ಆಫೀಸ್ಗೆ ಹೋಗೋದಕ್ಕೆ ಆಗಲ್ಲಪ್ಪ. ಡೇಟಿಂಗ್ ಲೋಕದಲ್ಲಿ ಹೊಸ ಸಂಚಲನ ಇದು. ಬಂದೇ ಬಿಡ್ತು 6 to 7 ಡೇಟಿಂಗ್ ರೂಲ್ಸು. ಲೇಟ್ ನೈಟ್ ಪಾರ್ಟಿಗೆ ಗುಡ್ ಬೈ ಹೇಳ್ತಿರೋ ಜೆನ್ಜಿ. ರಾತ್ರಿ 12 ಗಂಟೆ ಪಾರ್ಟಿಗಳೆಲ್ಲ ಈಗ ಹಳೆ ಫ್ಯಾಷನ್. ಸಂಜೆ 6ರಿಂದ 7 ಗಂಟೆಗೆ ಡೇಟಿಂಗ್ ಫಿಕ್ಸು. ಪಾರ್ಟಿ ಮಾಡಿ ಬೆಳಿಗ್ಗೆ ಆಫೀಸ್ಗೆ ಹೋಗೋದಕ್ಕೆ ಆಗಲ್ಲಪ್ಪ. ನಿದ್ರೆ ಮುಖ್ಯ ಗುರು ಅಂತಿರೋ ಜೆನ್ಜಿ ಯುವಕರು. ಬಂದೇ ಬಿಡ್ತು ಬೆಡ್ ಟೈಮ್ ಬೌಂಡ್ರೀಸ್. ಬಿಯರ್ ಬ್ರಾಂದಿಗಿಂತ ಕಾಫಿ ಟೀ ಜೊತೆ ಮನಸ್ಸು ಬಿಚ್ಚಿ ಮಾತನಾಡೋ ಟ್ರೆಂಡು. ಕತ್ತಲಲ್ಲಿ ಅನಾಹುತ ಆಗೋ ಬದಲು ಸೇಫ್ಟಿಗೆ ಫಸ್ಟ್ ಪ್ರಿಫರೆನ್ಸು. ಸಂಜೆ ಸಮಯವೇ ಡೇಟಿಂಗಿಗೆ ಸೇಫ್ ಅಂತಿರೋ ಮಾಡರ್ನ್ ಲೈಲಾ ಮಜನುಗಳು. ಎದುರಿಗಿರೋ ವ್ಯಕ್ತಿ ಬೋರ್ ಹೊಡೆಸಿದ್ರೆ ನಾಳೆ ಕೆಲಸವಿದೆ ಅಂತ 8ಕ್ಕೆ ಮನೆ ಸೇರಬಹುದು. ಎಸ್ಕೇಪ್ ಆಗೋದಕ್ಕೆ ಇದು ಬೆಸ್ಟ್ ಐಡಿಯಾ ಅಂತೆ. ನಿಜವಾದ ಸಂಗಾತಿ ಹುಡುಕೋದಕ್ಕೆ ಈ ಸಂಜೆ ಡೇಟಿಂಗ್ ಅಸ್ತ್ರ ಬಳಕೆ. ಸಿಚುವೇಶನ್ಶಿಪ್ಗೆ ಬೇಸತ್ತು ಈಗ ಸ್ಟೆಬಿಲಿಟಿ ಕಡೆಗೆ ಮುಖ ಮಾಡಿದ ಪ್ರೇಮಿಗಳು. ಡೇಟಿಂಗ್ ಲೋಕದಲ್ಲೂ ಹೊಸ ಸಂಚಲನ. ಹುಡುಗ ಮತ್ತು ಹುಡುಗಿಯ ಅಂತರ್ಧರ್ಮ, ಅಂತರ್ನೀತಿ, ಅಂತರ್ಮುಖ ಕಂಡುಕೊಳ್ಳೋದಕ್ಕೆ ಪ್ರೇಮಿಗಳಿಗಿರ್ತಕ್ಕಂಥ ಒಂದೇ ಒಂದು ಮಾರ್ಗ, ಅದು ಡೇಟಿಂಗು. ಕಿರುಬೆರಳನ್ನು ಕಿರುಬೆರಳಲ್ಲಿ ಲಾಕ್ ಮಾಡ್ಕೊಳ್ಳೋದು. ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಲೋಕಾಭಿರಾಮ ಮಾತನಾಡೋದು. ಮನಸ್ಸು ಬಿಚ್ಚಿ ಮಾತನಾಡೋದು. ಮನಸ್ಸು ಬಿಚ್ಚಿ 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 ಕೊನೆಗೊಮ್ಮೆ ಕೊಂಡಿ ಕಳಚಿ ಹೋಗೋ ಸಂಗತಿಗಳು ನಡೆದಿದ್ದಾವೆ. ಹಾಗಾಗಿ ಈ ಮಿಡ್ ನೈಟ್ ಡೇಟಿಂಗ್ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಇನ್ನು ಹುಡುಗನಿಗೆ ಇದು ಯಾವ ಹುಡುಗಿ ಗುರು, ಸೆಕೆಂಡಿಗೂ ಬೋರ್ ಹೊಡಿಸ್ತವಳೆ ಅಂಥೇಳಿ ಅಲ್ಲಿಂದ ಕಳಚ್ಕೊಳ್ಳೋದಕ್ಕೆ ಮಾರ್ಗಗಳೇ ಇರೋದಿಲ್ಲ. ರಾತ್ರಿ 12 ಗಂಟೆ ಆಗಿರುತ್ತೆ. ಪಬ್ಬಲ್ಲೋ ಬಾರಲ್ಲೋ ಕೂತು ಬಿಯರ್ ಆರ್ಡ್ರ್ ಮಾಡಿಟ್ಟಿರ್ತೀರಿ. ಅದನ್ನು ಅರ್ಧಕ್ಕೂ ಮೊಟಕು ಮಾಡಿ ನಿಮಗೆ ಹೋಗಬಹುದಾದ ಬೇರೆ ಆಪ್ಷನ್ಗಳಿರೋದಿಲ್ಲ. ಹಾಗಾಗಿ ಈ 6 to 7 ಹಂಗಲ್ಲ. ಸೂರ್ಯ ಆಗಷ್ಟೇ ಮುಳುಗಿರ್ತಾನೆ. ಆಗಷ್ಟೇ ಚಳಿಯ ವಾತಾವರಣಗಳು ಮೈಗೆ ಅಂಟ್ಕೊಂಡಿರುತ್ತೆ. ಅಲ್ಲಿ ಬೇಕಾದರೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಕೊಂಡು ನಾಳೆ ಆಫೀಸಿಗಿದೆ ಬೇಗ ಹೋಗಿ ಮಲ್ಕೋಬೇಕು ಅಂತೇಳಿ ಕಾರಣ ಕೊಟ್ಟು ಅಲ್ಲಿಂದ ಕಳಿಸ್ಕೋಬಹುದು. ಒಟ್ಟಾರೆ ನಿದ್ರೆ ಮುಖ್ಯ ಗುರು ಅಂತಿರೋ ಜೆನ್ಜಿ ಯುವಕರು. ಜೆನ್ಜಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು 30-32 ವರ್ಷದ ಆಸುಪಾಸಿನ ಯುವಕರ ದಂಡು. ಬಂದೇ ಬಿಡ್ತು ಬೆಡ್ ಟೈಮ್ ಬೌಂಡ್ರೀಸ್. ಬಿಯರ್ ಬ್ರಾಂದಿಗಿಂತ ಕಾಫಿ ಟೀ ಜೊತೆ ಮನಸ್ಸು ಬಿಚ್ಚಿ ಮಾತನಾಡೋ ಟ್ರೆಂಡು. ಉಡುಪಿ ಹೋಟ್ಲಲ್ಲಿ ಒಂದು ಅರ್ಧ ಕಪ್ ಕಾಫಿ ಆರ್ಡ್ರ್ ಮಾಡಿ ಅಲ್ಲೇ ಕೂತ್ಕೊಂಡು ಒಂದು ಅರ್ಧ ಹೊತ್ತು ಲೋಕಾಭಿರಾಮ ಮಾತನಾಡಿ ಒಂದು ಅರ್ಧ ಗಂಟೆಲಿ ಗೊತ್ತಾಗ್ಬಿಡುತ್ತೆ ಈಕೆ ಹೆಂಗೆ ಅನ್ನೋದು. ಅಲ್ಲಿ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಅರ್ಧ ಟೀದು ಬಿಲ್ ಪೇ ಮಾಡಿ ಹೊಂಟೋಗ್ಬೋದು. ಕತ್ಲಲ್ಲಿ ಅನಾಹುತ ಆಗೋ ಬದಲು ಸೇಫ್ಟಿಗೆ ಫಸ್ಟ್ ಪ್ರಿಫರೆನ್ಸು. ಸಂಜೆ ಸಮಯವೇ ಡೇಟಿಂಗಿಗೆ ಸೇಫ್ ಅಂತಿರೋ ಮಾಡರ್ನ್ ಲೈಲಾ ಮಜನುಗಳು. ಎದುರಿಗಿರುವ ವ್ಯಕ್ತಿ ಬೋರ್ ಹೊಡೆಸಿದ್ರೆ ನಾಳೆ ಕೆಲಸ ಇದೆ ಅಂಥೇಳಿ 8ಕ್ಕೆ ಮನೆ ಸೇರಬಹುದು. ಎಸ್ಕೇಪ್ ಆಗೋದಕ್ಕೆ ಇದು ಬೆಸ್ಟ್ ಐಡಿಯಾ ಅಂತೆ. ನಿಜವಾದ ಸಂಗಾತಿ ಹುಡುಕೋದಕ್ಕೆ ಈ ಸಂಜೆ ಡೇಟಿಂಗ್ ಅಸ್ತ್ರ ಬಳಕೆ. ಸಿಚುವೇಶನ್ಶಿಪ್ಗೆ ಬೇಸತ್ತು ಈಗ ಸ್ಟೆಬಿಲಿಟಿ ಕಡೆಗೆ ಮುಖ ಮಾಡಿದ ಪ್ರೇಮಿಗಳು. ಒಟ್ಟಾರೆ ಪ್ರೇಮಿಗಳಿಗೆ ಮಾತ್ರ ಇದೊಂದು ಅದ್ಭುತವಾದಂತಹ ಸಂಜೆ ಡೇಟಿಂಗ್ ಆಪ್ಷನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.